ಲೈವ್ನಲ್ಲಿ ಬರ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಇಲ್ಲಿವರೆಗೆ ಪೇಪರ್ನವರು ಟಿ ವಿಯವರು ಮಾಡಿರ್ತಕ್ಕಂಥ ನ್ಯೂಸು ಟೆಲಿಕಾಸ್ಟು ಸುಳ್ಳಾದಂಥ ಮಾಹಿತಿ. ನಾನು ದಯಾನಂದ್ ಸಾಗರ್ RTA ಕಾರ್ಯಕರ್ತನಾದ ನಾನು ಚುನಾವಣೆ ಸಮೀಕ್ಷೆಯನ್ನು ಯೂಟ್ಯೂಬು ಮತ್ತು ಫೇಸ್ಬುಕ್ಕು ವಾಟ್ಸಪ್ನಲ್ಲೇ ಬಿಟ್ಟಿದ್ದೀನಿ. ಈಗ ಬಿಡ್ತಾ ಇರ್ತಕ್ಕಂಥದ್ದು ಅಂದರೆ NDA ಮೈತ್ರಿಕೂಟ 415ರಿಂದ 420 ತಗೊಳ್ತದೆ. ಇಂಡಿಯಾ ಅಂದರೆ ಕಾಂಗ್ರೆಸ್ ಮೈತ್ರಿಕೂಟ 100ರಿಂದ 50, ಅಂದರೆ 100ರಿಂದ 150 ತಗೊಳ್ತಾರೆ, ಅಂದರೆ 150 ರೀಚ್ ಆಗ್ತಾರೆ ಅಂತ ಅಷ್ಟೇ. ಪಕ್ಷೇತರು 28ರಿಂದ 40 ತಗೊಳ್ತಾರೆ. ಟೋಟಲಾಗಿ ಬೇಕಿರ್ತಕ್ಕಂಥದ್ದು ಒಟ್ಟು ಇರ್ತಕ್ಕಂಥದ್ದು 543 ಸೀಟು. ಮ್ಯಾಜಿಕ್ ನಂಬರ್ ಬಂದು 316. ಅದು ಹೀಗೆ ಇಲ್ಲಿ ಬರ್ತಕ್ಕಂಥ ಇಲ್ಲಿ ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ಸಮೀಕ್ಷೆ ಇದು ಅವ್ರು ಬಿಟ್ಟಿರ್ತಕ್ಕಂಥ ಮಾಹಿತಿ ಎಲ್ಲ ಸುಳ್ಳು ಅಂತ ಹೇಳ್ತೀನಿ. ನಾಳೆ 6 ಗಂಟೆಗೆ ಗೊತ್ತಾಗುತ್ತೆ, ಸತ್ಯಾಂಶ ಹೊರಬೀಳುತ್ತೆ. ಈ ಟಿ ವಿನವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಯೂಟ್ಯೂಬ್ನಲ್ಲಿ ಬಿಡ್ತೀನಿ. ಆದಷ್ಟು ಬೇಗ ಲೈಕ್ ಕೊಟ್ಟು ನನ್ನ ಯೂಟ್ಯೂಬ್ನಲ್ಲಿ ಸಹಕರಿಸಿ ಎಲ್ಲ ನೀಡಬೇಕು ಅಂತ ಕೇಳ್ತಾನೆ. ಯಾರ್ಯಾರ ಸಮೀಕ್ಷೆ ಯಾರ್ಯಾವ ರೀತಿ ಇರುತ್ತೆ ಅಂತ ಈಗ ಗೊತ್ತಾಗಿರುತ್ತೆ. ನಾಳೆ ಸಂಜೆ ಅಷ್ಟೊತ್ತಿಗೆಲ್ಲ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಅದರಿಂದ ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಎಲ್ಲರಲ್ಲೂ ಬಿಡ್ತೀನಿ, ಇನ್ಸ್ಟಾಗ್ರಾಮ್ ಎಲ್ಲರಲ್ಲೂ ಬಿಡ್ತೀನಿ. ಯಾವ್ಯಾವ ಟಿ ವಿ ಮಾಧ್ಯಮದವರು ಏನೇನು ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಜನರ ಮುಂದೆ ಬರ್ತದೆ. ಎಲ್ಲ ದುಡ್ಡು ಇಸ್ಕೊಂಡು ಸರ್ವೆ ಮಾಡ್ತಾರೆ. ನಾನು 20 ವರ್ಷದಿಂದ ಫ್ರೀ ಸರ್ವೆ ಮಾಡೋದು. ಎಲ್ರಿಗೂ ಕೂಡ ಸರ್ವ ಸಮಾನ ಅಥವಾ ಎಲ್ರಿಗೂ ಕಳಿಸ್ತೀನಿ. ನಾನು ಕಾಂಗ್ರೆಸ್ಸು BJP JDS ಎಲ್ರಿಗೂ ಕೂಡ ಟೋಟಲಾಗಿ ನಾನು ಮಾಹಿತಿನ ಫ್ರೀಯಾಗಿ ಕೊಡ್ತೀನಿ. ಆದರೆ ಒಬ್ಬರಲ್ಲ ಎಲ್ಲ ನಾನು ತುಳಿತವ್ರೆ. ಯಾಕೆಂದರೆ ಇಂಥ ವ್ಯಕ್ತಿ ಒಬ್ಬ ಬಂದಾಗ ನಮ್ಮಲ್ಲಿರ್ತಕ್ಕಂಥದ್ದಂದರೆ ಭ್ರಷ್ಟಾಚಾರನ ಹೋಗಲಾಡ್ಸಕ್ಕಂಥದ್ದಂಥ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮದು ಡೈರೆಕ್ಷನ್ ಅಂದರೆ ಭ್ರಷ್ಟಾಚಾರ ಹೋರಾಟಗಾರರು. ನಾನು RTA ಕಾರ್ಯಕರ್ತ. ನಮ್ಮನ್ನ ಹತ್ರ ಎಷ್ಟು ಡೇಂಜರ್ ಅಂದ್ಬಿಟ್ಟು ನಮ್ಮನ್ನು ದೂರ ಇಡ್ತಾರೆ ಎಲ್ಲರು. ಯಾಕೆ ಯೂಟ್ಯೂಬ್ನಲ್ಲಿ ಬಿಡ್ತೀನಿ ಅಂದರೆ ನಮ್ಮ ಸ್ನೇಹಿತ ಒಬ್ಬರು ಹೇಳೋ, ಒಂದು ಅಕೌಂಟ್ ಓಪನ್ ಮಾಡಿಬಿಡು, ಒಂದಲ್ಲ ಒಂದಿನ ನಿನಗೆ ಉಪಯೋಗಕ್ಕೆ ಬರುತ್ತೆ, ಮುಂದೆ ಅನುಕೂಲತೆ ಆಗುತ್ತೆ ಅಂತಂತ ಹೇಳಿದ್ರಿಂದ ಯೂಟ್ಯೂಬ್ನಲ್ಲಿ ಬಿಡ್ತೀನಿ. ಕೇಂದ್ರದಲ್ಲಿ ಬರೋದು BJP ಸರ್ಕಾರನೇ. ಇನ್ನು ಅವಧಿ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ ಕೇವಲ ಇನ್ನು 70 ವರ್ಷ. ಇನ್ನು 3 ವರ್ಷ ಅವ್ರದ್ದು ಅವಧಿ ಟೈಮ್ ಇರೋದು. ನೆಕ್ಸ್ಟ್ ಯಾರು ಮಾಡ್ತಾರೆ? ಇನ್ನು 2 ವರ್ಷ. ಇನ್ನು 7 ವರ್ಷ ಯಾರ ಅಧಿಕಾರಕ್ಕೆ ಬರ್ತಾರೆ? ಕ್ವಶನ್ ಮಾರ್ಕ್. ನಿಮಗೆ ಇಟ್ಟಿದ್ದೀನಿ. ಇನ್ನು ಅವ್ರಾದ್ಮೇಲೆ ಯಾರು ಬರ್ಬೋದು? ನಿಮ್ಮ ಮನಸ್ಸಿಗೆ ಯಾರು ತಂದು ಕೂರಿಸ್ಬೋದು? ನಾವು ಸುರಕ್ಷಿತವಾಗಿರ್ಬೇಕು, ನಮ್ಮ ದೇಶ ಸುರಕ್ಷಿತವಾಗಿರ್ಬೇಕು ಅಂತಾರೆ ನಿಜ.